ಪ್ರತಿನಿತ್ಯ 1 ಗಂಟೆ ಭಗವಂತನ ಧ್ಯಾನ ಮಾಡಿದರೆ 12 ವರ್ಷಗಳಲ್ಲಿ ಭಗವಂತನ ಅನುಭೂತಿ ನಮಗಾಗಿ ನಮ್ಮೆಲ್ಲ ಇಷ್ಟಾರ್ಥಗಳು ಸಿದ್ಧಿಯಾಗುತ್ತದೆ ಎಂದು ಮಹಾಮಂಡಲೇಶ್ವರ 1008 ಸದ್ಗುರು ಶ್ರೀ ಬ್ರಹ್ಮಾನಂದ ಸರಸ್ವತಿ ಮಹಾರಾಜ್ ನುಡಿದರು. ಕುಮಟಾ ತಾಲೂಕಿನ ಕೋನಹಳ್ಳಿಯ ಶ್ರೀ ವನದುರ್ಗಾ ದೇವಾಲಯದಲ್ಲಿ ಮಹಾಮಂಡಲೇಶ್ವರ 1008 ಸದ್ಗುರು ಶ್ರೀ ಬ್ರಹ್ಮಾನಂದ ಸರಸ್ವತಿ ಮಹಾರಾಜ್ ಅವರು ಹಮ್ಮಿಕೊಂಡಿರುವ ಚಾತುರ್ಮಾಸ್ಯ ವ್ರತಾಚರಣೆಯ 16ನೇ ದಿನದ ಕಾರ್ಯಕ್ರಮದಲ್ಲಿ ಗೋಕರ್ಣದ ಗಂಗಾವಳಿ ನಾಮಧಾರಿ ಕೂಟದಿಂದ ಸಲ್ಲಿಸಲಾದ ಗುರು ಸೇವೆಯನ್ನ ಸ್ವೀಕರಿಸಿದ ಶ್ರೀಗಳು ಆಶೀರ್ವಚನ ನೀಡಿದರು. ನಮ್ಮ ಬದುಕಿನಲ್ಲಿ ಬರುವ ಅಧಿಕಾರ ಮತ್ತು ಸಂಪತ್ತು ನಮ್ಮನ್ನ ಸೋಲಿಸುತ್ತದೆ. ಇವೆರಡು ಬಂದಾಗ ಏನು ಮಾಡಬೇಕು ಎಂಬುದಕ್ಕೆ ಶ್ರೀರಾಮಚಂದ್ರನ 2ನೇ ಬಾರಿಯ ಪಟ್ಟಾಭಿಷೇಕ ಸಂದರ್ಭದಲ್ಲಿ ಎದುರಾದ ನಾಯಿ ಮತ್ತು ಋಷಿಯ ಕಥೆಯನ್ನು ಮನೋಜ್ಞವಾಗಿ ವಿವರಿಸಿದ ಶ್ರೀಗಳು, ಅಧಿಕಾರ ಮತ್ತು ಸಂಪತ್ತು ಬಂದಾಗ ಮಾಯೆ ಎಂಬ ಪರದೆ ನಮ್ಮನ್ನ ಆವರಿಸುತ್ತದೆ. ಈ ಪರದೆಯನ್ನು ಕೆಳಕ್ಕೆ ಸರಿಸಿ ಸತ್ಕಾರ್ಯವನ್ನ ಮಾಡಬೇಕು. ಪ್ರತಿಯೊಬ್ಬರಿಗೂ ಭಗವಂತನ ಅನುಗ್ರಹ ಪಡೆಯುವ ಹಂಬಲವಿರುತ್ತೆ. ಆದರೆ ರಜೋಗುಣ, ಸತ್ವಗುಣ ಮತ್ತು ತಮೋಗುಣಗಳ ವ್ಯವಸ್ಥೆ ನಮ್ಮನ್ನು ಬಾಧಿಸುತ್ತದೆ. ಹಾಗಾಗಿ ನಾವು ಪ್ರತಿನಿತ್ಯ ಕನಿಷ್ಠ 1 ಗಂಟೆಯಾದರೂ ಭಗವಂತನ ಧ್ಯಾನದಲ್ಲಿ ತೊಡಗಿಕೊಂಡರೆ 12 ವರ್ಷಗಳ ಬಳಿಕ ಭಗವಂತನ ಅನುಭೂತಿ ನಮಗಾಗುತ್ತದೆ. ನಮ್ಮೆಲ್ಲ ಮನೋಕಾಮನೆಗಳನ್ನ ಭಗವಂತ ಈಡೇರಿಸುತ್ತಾನೆ ಎಂದು ಪುರಾಣಗಳಲ್ಲಿ ಉಲ್ಲೇಖಿಸಲಾಗಿದೆ. ಭಗವಂತನ ಭಕ್ತಿ ಧ್ಯಾನಕ್ಕೆ ಚಾತುರ್ಮಾಸ್ಯ ವ್ರತಾಚರಣೆ ಪ್ರೇರಣೆ ನೀಡುತ್ತದೆ. ಮನುಕುಲದ ಉದ್ಧಾರಕ್ಕಾಗಿಯೇ ಈ ಚಾತುರ್ಮಾಸ್ಯವನ್ನ ಹಮ್ಮಿಕೊಂಡಿದ್ದೇವೆ. ಈ ಮೂಲಕ ನಮ್ಮ ನಾಮಧಾರಿ ಸಮಾಜದಲ್ಲಿ ಭಗವಂತನ ಭಕ್ತಿ, ಜ್ಞಾನ, ವಿವೇಕ ಮತ್ತು ಮೌಲ್ಯಗಳು ಜಾಗೃತವಾಗಿ ಸಮರ್ಥ ಸಮಾಜವಾಗಿ ಇನ್ನುಳಿದ ಸಣ್ಣ ಪುಟ್ಟ ಸಮಾಜಗಳನ್ನು ಸಹೋದರತೆಯ ಭಾವದೊಂದಿಗೆ ಒಟ್ಟಿಗೆ ಮುನ್ನಡೆಸುವಂತಾಗಲಿ ಎಂದು ಹಾರೈಸಿದರು. ಚಾತುರ್ಮಾಸ್ಯ ವ್ರತಾಚರಣೆಯ 16ನೇ ದಿನದ ಕಾರ್ಯಕ್ರಮದಲ್ಲಿ ಗಂಗಾವಳಿ ಗ್ರಾಮದ ಸಮಸ್ತ ನಾಮಧಾರಿ ಸಮಾಜ ಬಾಂಧವರು ಗುರುಪಾದುಕಾ ಪೂಜೆ ಸಲ್ಲಿಸಿದರು. ಹೊನ್ನಾವರ ತಾಲೂಕಾ ಘಟಕದ ವಿಶ್ವ ಹಿಂದೂ ಪರಿಷತ್ತಿನ ಜಿಲ್ಲಾ ಧರ್ಮಾಚಾರ್ಯ ಸಂಪರ್ಕ ಪ್ರಮುಖರಾದ ಪತಂಜಲಿ ವೆಂಕಟೇಶ ವೀಣಾಕರ ಹಾಗೂ ಅವರ ಸಂಗಡಿಗರು ಆಗಮಿಸಿ ಗುರುಗಳಿಗೆ ಫಲಪುಷ್ಪ ಸಮರ್ಪಿಸಿದರು. ಕೋನಹಳ್ಳಿಯ ರಘುನಾಥ ಜಟ್ಟಪ್ಪ ನಾಯಕ್ ದಂಪತಿ ಗುರು ಸೇವೆ ಸಲ್ಲಿಸಿದರು. ಮಧ್ಯಾಹ್ನ ನಡೆದ ಪ್ರಸಾದ ಭೋಜನದಲ್ಲಿ ಭಕ್ತರು ಪಾಲ್ಗೊಂಡು ಪುನೀತರಾದರು. ಕೆನರಾ ಪ್ಲಸ್ ನ್ಯೂಸ್, ಕುಮಟಾ.